ಹಾಯ್, ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಏನು ಡಿಶ್ ಮಾಡ್ತಾಯಿದ್ದೀವಿ ಅಂದರೆ ಟಿನ್ ಫಿಶ್ ಕರಿ ಮಾಡ್ತಾಯಿದ್ದೀವಿ. ನೋಡಿ, ಇದೇ ಟಿನ್ ಫಿಶ್ ಅಂದರೆ. ಈ ಫಿಶು ಮುಟ್ಟಕ್ಕೆ ಒಂದು ಸ್ವಲ್ಪ ಏನೋ ಸ್ಕಿನ್ ಒಂಥರ ನೈಸಾಗಿದೆ. ಇದು ಟಿನ್ ಫಿಶ್ ಕರಿ. ಇವಾಗ ಹೆಂಗೆ ಮಾಡೋದಂತ ನೋಡೋಣ. ಆ ಟಿನ್ ಫಿಶ್ಶು ತುಂಬಾ ಶ್ರೀಲಂಕಾದಲ್ಲಿ ತುಂಬಾ ಫೇಮಸ್ ಆ ಕರಿ. ನೋಡಿ, ಇದು ಒಗ್ಗರಣೆಗೆ ಹಾಕೋ ಅಂಥದ್ದು. ಒಣಮೆಣ್ಸಿನ್ಕಾಯಿ, ಮೆಂತ್ಯಕಾಳು, ಕರ್ಬೇವಿನ ಸೊಪ್ಪು, ಸಾಸಿವೆ ಕಾಳು ಎಲ್ಲನೂ ಇವಾಗ ಹಾಕ್ಬಿಟ್ವಿ ನಾವು ಒಗ್ಗರಣೆಗೆ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿನ ಹಾಕಿ ಬಾಡಿಸಿ, ಸ್ವಲ್ಪ ಒಂದು 2 ಸೆಕೆಂಡ್ ಬಾಡಿಸಿ. ಇವಾಗ ಟಿನ್ ಫಿಶ್ ಕರಿಗೆ ಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲನೂ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಬೇಕು. ಹುಣಸೆಹಣ್ಣು, ಕೆಂಪು ಹುಣಸೆಹಣ್ಣು, ತೆಂಗಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸೋಂಪು ಕಾಳು, ಆಮೇಲೆ ಇದು ಪೆಪ್ಪರ್ ಕಾಳು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಶುಂಠಿ, ಪಟ್ಟ, ಲವಂಗ, ಇದನ್ನೆಲ್ಲನೂ ನಾವು ಟಿನ್ ಫಿಶ್ಗೆ ರುಬ್ಕೊಳ್ಳೋ ಅಂಥದ್ದು. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನ ಎಣ್ಣೆಲಿ ಬಾಡಿಸಿ ಕೂಡ ರುಬ್ಕೊಬೋದು, ಇಲ್ಲಾಂದರೆ ಹಂಗೆ ಕೂಡ ರುಬ್ಕೊಬೋದು. ಇದನ್ನೆಲ್ಲನೂ ಬೇಕಂದರೆ ಸ್ಕ್ರೀನ್ಶಾಟ್ ಎತ್ಕೊಳ್ಳಿ, ಅದಕ್ಕೆ ಹಿಂಗೆ ತೋರಿಸ್ತಾಯಿದ್ದೀನಿ. ಆವಾಗ ಟೊಮೊಟೊನ ಒಂದು 4-5 ಟೊಮೊಟೊನ ಹಿಂಗೆ ಕಟ್ ಮಾಡಿ ಜಾರಲ್ಲಿ ಇಟ್ಟಿದ್ದೀನಿ. ಟಿನ್ ಫಿಶ್ಶು ನೀಟಾಗಿ ವಾಶ್ ಮಾಡಿ 2 ಸರಿ ವಾಶ್ ಮಾಡಿ ಬಿಸಿನೀರಲ್ಲಿ ನಾನು ಕ್ಲೀನಾಗಿ ಅರಿಶಿನ ಹಾಕಿ, ಸಾಲ್ಟ್ ಹಾಕಿ, ಇದನ್ನು ಅಷ್ಟೇ ಕ್ಲೀನಾಗಿ ಮೇಯ್ನಾಗಿ ಸಾಲ್ಟ್ ಹಾಕಿ ವಾಶ್ ಮಾಡಬೇಕು. ಸಾಲ್ಟ್ ಹಾಕಿ ಅರಿಶಿನ ಹಾಕಿ ವಾಶ್ ಮಾಡಬೇಕು ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ. ನಾವು ಆಲ್ರೆಡಿ ಒಗ್ಗರಣೆ ನಾನು ಹಾಕ್ಬಿಟ್ನಲ್ವ, ಅದರಲ್ಲಿ ಇವಾಗ ಹಾಕ್ಬಿಟ್ಟೆ. ಇವಾಗ ಹಾಕ್ಬಿಟ್ಮೇಲೆ ಲೈಟಾಗಿ ತಿರುಗಿಸ್ಬೇಕು ಈ ಫಿಶ್ನ. ಅಂದರೆ ಸ್ವಲ್ಪ ನಮಗೆ ಆ ಕೌಚಿ ವಾಸನೆ ಎಲ್ಲ ಹೋಗಬೇಕು. ನಾವೆಷ್ಟು ಕ್ಲೀನಾಗಿ ತೊಳೆದಿದ್ರೂ ಅದೆಷ್ಟಿದ್ರೂ ಫಿಶ್ ಅಲ್ವಾ, ಸ್ವಲ್ಪ ವಾಸನೆ ಬಂದೇ ಬರುತ್ತೆ. ಅದು ಕೂಡ ನಮಗೆ ಬರಬಾರ್ದು. ತುಂಬಾ ತಿನ್ನೋಕ್ಕೆ ನಮಗೆ ರುಚಿಯಾಗಿರಬೇಕು, ಘಮ ಬರಬೇಕು, ತುಂಬಾ ನಮಗೆ ಇಷ್ಟ ಆಗಬೇಕು ಅದನ್ನ ತಿನ್ನಬೇಕಂತ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವಾಗ ಈ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಬೇಕು. ಇವಾಗ ಫಿಶ್ ಕರಿ ಮಸಾಲಾನ ನಾನು ಹಾಕ್ತಾಯಿದ್ದೀನಿ. 3-4 ಸ್ಪೂನಷ್ಟು ಫಿಶ್ ಕರಿ ಮಸಾಲಾನ ಹಾಕ್ಕೊಳ್ಳಿ. ಇವಾಗ ಧನಿಯಾ ಪುಡಿ, ಮೂರು ಸ್ಪೂನಷ್ಟು ಧನಿಯಾ ಪುಡಿ, 4 ಸ್ಪೂನಷ್ಟು ಹಾಕ್ಕೊಳ್ಳಿ ಧನಿಯಾ ಪುಡಿ. ಚಿಕ್ಕ ಸ್ಪೂನ್ ಇದು. 4 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಖಾರದ ಪುಡಿ 1 ಸ್ಪೂನಷ್ಟು ಖಾರದ ಪುಡಿ. ನೀವು ಸಾಂಬಾರು ಪುಡಿ ಕೂಡ ಹಾಕ್ಕೊಬೋದು ಇದಕ್ಕೆ. ನಾನು ಫಿಶ್ ಕರಿ ಮಸಾಲ ಹಾಕಿದ್ದೀನಿ. ಇದು ಗರಂ ಮಸಾಲ, 1 ಪಿಂಚಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸಿ, ಸ್ವಲ್ಪ ತಿರುಗಿಸಿ, ಸುಮ್ಮನೆ ಹಿಂಗೆ ಲೈಟಾಗಿ. ಫಿಶ್ಶು ಜಾಸ್ತಿ ಹಾರ್ಡಾಗಿ ತಿರುಗಿಸ್ಬಾರ್ದು, ಲೈಟಾಗಿ ತಿರುಗಿಸ್ಬೇಕು, ಒಡೆದೋಗ್ಲೇಬಾರ್ದು ಫಿಶ್ಶು. ಆ ಥರ ಸುಮ್ಮನೆ ಲೈಟಾಗಿ ಆ ಮಸಾಲೆ ಮಾತ್ರ ಅದಕ್ಕೆ ಮೆತ್ಕೊಬೇಕು ಚೆನ್ನಾಗಿ. ಆ ಮಸಾಲೆ ಇವಾಗ ಹಾಕಿದ್ವಲ್ಲ ನಾವು ಪೌಡರ್ಸು, ಆ ಪೌಡ್ರೆಲ್ಲ ಚೆನ್ನಾಗಿ ಮೆತ್ಕೊಬೇಕು. ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ನಾನೊಂದು ಎತ್ತಿ ನೋಡಿಸ್ತಾಯಿದ್ದೀನಿ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಈ ಥರ ಅಂಟಬೇಕು ಇದಕ್ಕೆ. ಅಷ್ಟು ಗಂಟ ನೀವು ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ಮಿಕ್ಸ್ ಮಾಡಿಬಿಟ್ಟು ಹಂಗೆ ಸಿಮ್ಮಲ್ಲೇ ಇಕ್ಕಬೇಕು. ಸಿಮ್ಮಲ್ಲೇ ಇಕ್ಕಿರಿ. ಸಿಮ್ಮಲ್ಲೇ ಇಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ. ಮಿಕ್ಸ್ ಮಾಡಿದ್ಮೇಲೆ ನಾವು ಇದನ್ನೆಲ್ಲ ರುಬ್ಕೊಳ್ಳೋಣ. ಇದನ್ನೆಲ್ಲ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಜಾರಲ್ಲಿ. ಇದನ್ನೆಲ್ಲ ರುಬ್ಕೊಂಡು ರುಬ್ಕೊಳ್ಳೋಣ. ಟಿನ್ ಫಿಶ್ ಕರಿ ಹಾಕೋಕ್ಕೆ ರುಬ್ಕೊಂಬಂದ್ಬಿಟ್ಟೆ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ನಾನು ಫಸ್ಟಿಂದ 1 ಬೈ 1 ತೋರಿಸಿದ್ದೀನಿ. ಎಷ್ಟು ಈಸಿಯಾಗಿದೆ ನೋಡಿ ಟಿನ್ ಫಿಶ್ ಕರಿ ಮಾಡೋದು. ಯಾರೇ ನನ್ನ ವೀಡಿಯೋ ನೋಡಿದ್ರು ಆರಾಮಾಗಿ ಮಾಡಿಬಿಡ್ತಾರೆ ಅವತ್ತೇ ಈ ಕರಿ. ನೋಡ್ಕೊಳ್ಳಿ, 1 ಬೈ 1 ನೀವು ವೀಡಿಯೋ ಪೂರ್ತಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ವೀಡಿಯೋ ಪೂರ್ತಿ ನೋಡೋರಿಗೆ ಕ್ಲೀನಾಗಿ ಅವತ್ತೇ ಮಾಡಿಬಿಡ್ತಾರೆ ಆ ಕರಿ ಮಾತ್ರ. ನಾನು ಅರ್ಥ ಆಗೋ ಥರ ನೀಟಾಗಿ ನೋಡಿಸಿದ್ದೀನಿ. ಆ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದು ಹಾಕಿದ್ಮೇಲೆ ನಾವು ಆ ಫಿಶ್ಶು ಮುಳುಗೋಷ್ಟು ನೀರು ಒಂದು ನಾನು ತೋರಿಸ್ನಲ್ಲ ಒಂದು ಬಟ್ಲಲ್ಲಿ ಅಷ್ಟು ನೀರು ಹಾಕಿದ್ರೆ ಸಾಕು. ಹಾಕ್ಬಿಟ್ಟು ಹಿಂಗೆ ತಿರುಗಿಸಿ. ಇದೆಲ್ಲ ಬೆಂದೋಯ್ತಲ್ವ. 15 ಮಿನಿಟ್ಸ್ ನಮ್ಮದು ಆಗೋಯ್ತು. 15 ಮಿನಿಟ್ಸ್ ಬೇಯಬೇಕು ಅಷ್ಟೇ ಈ ಫಿಶ್ಶು. ಅದಕ್ಕೆ ಮೇಲೆ ಬೇಯಬಾರ್ದು. ಅದಕ್ಕೆ ಮೇಲೆ ಬೆಂದರೆ ಏನಾಗುತ್ತಂದರೆ ಫುಲ್ಲು ಬೆಂದೋಗಿ ನಮಗೆ ಮುಳ್ಳು ಮಾತ್ರದ ಸಿಗುತ್ತೆ. ಆಮೇಲೆ ಪಾತ್ರೆಯಲ್ಲಿ ಫುಲ್ಲು ಬೆಂದೋಗಿ ಆ ಥರದ ಆಗೋಗುತ್ತೆ. ಅದಕ್ಕೆ 15 ಮಿನಿಟ್ಸ್ ಕರೆಕ್ಟಾಗಿ ನಾವು ಟೈಮ್ನ ನೋಡಿಕೊಂಡು 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಬೇಕು. ಸಾಲ್ಟನ್ನ ನಾವು 3 ಸ್ಪೂನ್ ನಾನು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸಿ. ನೋಡಿ, ಎತ್ತಿ ನಾನು ನೋಡಿಸ್ತಾ ಇದ್ದೀನಿ. ಫಿಶ್ಶು ಒಡೆದೋಗಿಲ್ಲ, ಆ ಥರನೇ ಇದೆ. ಈ ಥರದ ಇರಬೇಕು. ಸ್ವಲ್ಪ ತೆಂಗಿನಕಾಯಿ ಪೌಡರ್ ನಾನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೆ ಚಿಕ್ಕ ಜಾರಲ್ಲಿ, ಅದನ್ನು ನಾನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. 15 ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು, ಪ್ರೋಸೆಸ್ ಎಲ್ಲ ಮುಗ್ದೋಯ್ತು ಫಿಶ್ ಕರಿದು. ಅಷ್ಟೇ, ತುಂಬಾ ಈಸಿ ಫಿಶ್ ಕರಿ ಮಾಡೋದು. 15 ಮಿನಿಟ್ಸ್ ಆಗೋಯ್ತು. ಟೈಮ್ ನೋಡಿಕೊಂಡು ನೀವು 15 ಮಿನಿಟ್ಸು ನೀವು ಸ್ಟವ್ ಆಫ್ ಮಾಡಿಬಿಡಿ. 15 ಮಿನಿಟ್ಸ್ ಆಗೋಯ್ತು ನೋಡಿ, ತೋರಿಸ್ತಾ ಇದ್ದೀನಿ. ಬೆಂದೋಯ್ತು, ಪೂರ್ತಿ ಕ್ಲೀನಾಗಿ ಬೆಂದೋಯ್ತು. ಮಾತ್ರ ಚೌಟು ಹಾಕಲೇಬಾರ್ದು. ಅದಕ್ಕೆ ಚೌಟು ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಚೌಟು ಹಾಕ್ದಿರ ಮೆತ್ತಿಗೆ ಎತ್ಕೊಬೇಕು. ಸರ್ವ್ ಮಾಡಬೇಕಂದ್ರೆ ನಾವು ಹಿಂಗೆ ಮಾಡಬೇಕು, ತುಂಬಾ ಮೆತ್ತಿಗೆ ಎತ್ಕೊಂಡು ಸರ್ವ್ ಮಾಡಬೇಕು. ಒಡೆದೋಗ್ದಿರ ಎತ್ಕೊಬೇಕು ಮೆತ್ತಿಗೆ. ಇದನ್ನು ನಾನು ತೋರಿಸ್ತೀನಿ ನೋಡಿ. ನಾನು ಯಾವ್ಯಾವ ಥರ ತೋರಿಸಿದ್ದೀನಿ ಆ ಪ್ರೊಸೆಸ್ಸಲ್ಲೇ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಟೇಸ್ಟಾಗಿ, ಸಿಂಪಲ್ಲಾಗಿ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ನಾವು ನೈಟ್ ಡಿನ್ನರ್ಗೆ ನಾವು ಇದಕ್ಕೆ ಚಪಾತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ವೈಟ್ ರೈಸು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಮಾಡ್ಕೊಬೋದು, ಅನ್ನನೂ ಮಾಡ್ಕೊಬೋದು, ಪೂರಿ ಮಾಡ್ಕೊಬೋದು, ಏನನ್ನ ಮಾಡ್ಕೊಬೋದು. ನಿಮ್ಮ ಇಷ್ಟ, ಏನನ್ನ ಮಾಡ್ಕೊಬೋದು. ಆದರೆ ಕರಿ ಅಂತ ಇದೊಂದು ಕರಿ ಮಾಡಿಕೊಂಡ್ರೆ ನಮಗೆ ಸಾಕು. ನೈಟ್ ಡಿನ್ನರ್ಗೆ ಬೇರೆ ಏನನ್ನ ನಾವು ರೆಡಿ ಮಾಡ್ಕೊಬೋದು. ದೋಸೆ, ಇಡ್ಲಿ, ಪರೋಟ, ಚಪಾತಿ ಏನನ್ನ ಮಾಡ್ಕೊಬೋದು. ತುಂಬಾ ಅಟ್ಟಹಾಸವಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಚೆನ್ನಾಗಿ ಬೆಂದೋಯ್ತು. ನಾನು ಫೋರ್ಕಲ್ಲಿ ನಾನು ಚುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದೋಯ್ತು. ತುಂಬಾ ಬಿಸಿ, ತುಂಬಾ ಟೇಸ್ಟಾಗಿರೋಂಥ ಒಂದು ಟಿನ್ ಫಿಶ್ ಕರಿ ರೆಡಿ ಆಗೋಯ್ತು. ನೋಡಿ, ಪೂರ್ತಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸಾಫ್ಟಾಗಿ ಬೆಂದಿದೆ. ನೈಟ್ ಡಿನ್ನರ್ಗೆ ಈ ಥರ ಮಾಡಿಕೊಂಡ್ರೆ ತುಂಬ ಅಟ್ಟಹಾಸವಾಗಿರುತ್ತೆ ತಿನ್ನೋದಕ್ಕೆ.
ಅಷ್ಟೇ ಈ ಪ್ರಾಸೆಸ್ಸಲ್ಲೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್. ಲಾಸ್ಟಲ್ಲಿ ಈ ಥರದ ಇರುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ. ನೈಟಲ್ಲಿ ಇನ್ನೂ ಊರಿಕ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನ ನಾನು ಮಾಡಿದ್ದೀನಿ ಅಂದರೆ ರಾತ್ರಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದೇ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.